ನೋಡಪ್ಪ, ರಾಹು ಕೇತುಗಳು ಕೆಟ್ಟವರಾದ್ರು ಅಂದ್ರೆ ಒಬ್ಬರಿಗೊಬ್ಬರೇ ಸೇರೋದಿಲ್ಲ. ಒಬ್ಬೊಬ್ಬರು ಮುಖ ಒಂದೊಂದು ಕಡೆ ಆಗಿ ಇಲ್ಲದ ಚಾಡಿ ಉತ್ಪತ್ತಿಯಾಗಿ ಬಹಳವಾಗಿ ಸರ್ಪಗಳ ಕಾಟ ಬಹಳವಾಗುತ್ತೆ. ಸರ್ಪ ದೋಷವನ್ನ ಪರಿಹಾರ ಮಾಡ್ಕೋಬೇಕು ಅಂದ್ರೆ ಈ ರಾಹುದೇವನನ್ನ ಪೂಜೆ ಮಾಡಬೇಕು, ಮತ್ತೆ ಸುಬ್ರಹ್ಮಣ್ಯನ ಧ್ಯಾನವನ್ನು ಮಾಡಬೇಕು, ಮತ್ತೆ ವಿಘ್ನೇಶ್ವರನ ಧ್ಯಾನ ಮಾಡಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ರಾಹುವಿಗೆ ಉದ್ದಿನ ಕಾಳನ್ನ ಧಾನ್ಯವಾಗಿಟ್ಟು ಗರಿಕೆ ಪತ್ರೆಯನ್ನ ಅರ್ಪಿಸಿ ಹೊಗೆಯ ಬಣ್ಣದ ವಸ್ತ್ರ ಮತ್ತೆ ಹೊಗರು ಆಗಿರ್ತಕ್ಕಂಥ ಆಹಾರವನ್ನ ಪರಮಾತ್ಮನಿಗೆ ಎಡೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಹೊಗರು ಆಹಾರವನ್ನು ತಯಾರಿಸಿ ಪರಮಾತ್ಮನಿಗೆ ನೈವೇದ್ಯವನ್ನು ಮಾಡಿದ್ದೇ ಆದ್ರೆ, ಈ ಧಾನ್ಯವನ್ನ ಬ್ರಾಹ್ಮಣೋತ್ತಮರಿಗೆ ನೀಡಿದ್ದೇ ಆದ್ರೆ, ನಾಗಾಭರಣವನ್ನು ತಂದು ಉದ್ದಿನ ಆ ಕಾಳಿನ ಆ ಧಾನ್ಯದ ಮೂಲಕ ದಾನ ಮಾಡಿದ್ದೇ ಆದ್ರೆ ನಾಗದೋಷ ಪರಿಹಾರ ಆಗುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ರಾಹುವಿನಿಂದ ಮತ್ತೆ ಕೇತು ಏನ್ ಮಾಡ್ಬೇಕು? ಕೇತುವಿಗೆ ಹುರುಳಿ ಕಾಳನ್ನ ಧಾನ್ಯವಾಗಿಟ್ಟು ದರ್ಭೆಯನ್ನು ಅರ್ಪಿಸಿ ಮತ್ತೆ ಮಿಶ್ರವಾದ ಆಹಾರವನ್ನು ತಯಾರಿಸಿ ಈ ಪರಮಾತ್ಮನಿಗೆ ಎಡೆ ಮಾಡಬೇಕು. ಮತ್ತೆ ಮಿಶ್ರ ವರ್ಣದ ವಸ್ತ್ರ ಈ ಪರಮಾತ್ಮನಿಗೆ ಅರ್ಪಿಸಿ ಪರಮಾತ್ಮನ ಪೂಜೆಯನ್ನು ಮಾಡಿದ್ದೇ ಆದ್ರೆ, ಮತ್ತೆ ವಿಘ್ನೇಶ್ವರನ ಧ್ಯಾನವನ್ನ ವಿಘ್ನೇಶ್ವರನ ಪೂಜೆಯನ್ನು ಮಾಡಿದ್ದೇ ಆದ್ರೆ ಈ ಕೇತು ದೋಷ ಪರಿಹಾರ ಆಗುತ್ತೆ ಅಂತ ಹೇಳಿ ಬ್ರಾಹ್ಮಣೋತ್ತಮರು ಹೇಳ್ತಾ ಇದ್ದಾರೆ. ರಾಹು ಕೇತುಗಳ ಪಾದಾರ ವೇಗತಿ ಗೋವಿಂದ. ಜೈ ಗುರುಮಂಗಲ ನಮ ಪಾರ್ವತಾಪತಿ ಹರ ಹರ ಮಹಾದೇವ. ಇಂತ ಮುಂದಿನ ಗ್ರಹವಾಗಿರ್ತಕ್ಕಂಥ ಶನಿದೇವರ ವಿಚಾರವನ್ನ ಆ ಬ್ರಾಹ್ಮಣೋತ್ತಮರು ಯಾವ ರೀತಿಯಲ್ಲಿ ಹೇಳ್ತಾ ಇದ್ದಾರೆ? ಕೇಳು ವಿಕ್ರಮ ಶನಿಯ ಮಹಿಮೆಯ ಬೇಡುವೆನು ಮನವಿಟ್ಟು ಮಾಡಿತು. ಕೇಳು ವಿಕ್ರಮ ಶನಿಯ ಮಹಿಮೆಯ ಬೇಡುವೆನು ಮನವಿಟ್ಟು ಮಾಡಿತು. ಕಾಲ ಭೈರವ ಪೂಜೆ ಮಾಡುವ ಶನಿಯು ಬೇಡಯ್ಯ, ಆ ಶನಿಯು ಬೇಡಯ್ಯ. ಕಾಲ ಭೈರವ ಪೂಜೆ ಮಾಡುವ ಶನಿಯು ಬೇಡಯ್ಯ, ಅಯ್ಯ ಶನಿಯು ಬೇಡಯ್ಯ. ಎಲ್ಲದಾಗಿ ಸೇರ್ತನೆ ಸಿಗ ಪರಪರಾಕ್ರಮಿ ಶನಿ ರಾಜನು. ಎಲ್ಲದಾಗಿ ಸೇರ್ತನೆ ಸಿಗ ಪರಪರಾಕ್ರಮಿ ಶನಿ ರಾಜನು. ಈಗ ಕೈಗಳು ಇವನ ಕೈದರೆ ಎದರಿ ಓಡುವನು, ಅಯ್ಯ ಎದರಿ ಓಡುವನು. ಕಪ್ಪರೂಪವ ಧರಿಸಿರುವ ಕಪ್ಪಡಿ ಕುಲದೊಳಗೆ ಗಾಡಿಗ. ಕಪ್ಪರೂಪವ ಧರಿಸಿರುವ ಕಪ್ಪಡಿ ಕುಲದೊಳಗೆ ಗಾಡಿಗ. ಕೋಪ ದೃಷ್ಟಿಯ ಸಾಧು ನೋಡಲು ಕಷ್ಟವನ್ನೇ ಕೊಡುವ ಶಿವನು ಕಷ್ಟವನ್ನೇ ಕೊಡುವ. ದಾನಾಗಿ ತಾನು ಒಲಿದನು ಕೊಟ್ಟು ನಿನ್ನ ಭಾಗ್ಯ ಕೊಡುವ. ದಾನಾಗಿ ತಾನು ಒಲಿದನು ಕೊಟ್ಟು ನಿನ್ನ ಭಾಗ್ಯ ಕೊಡುವ. ಸತ್ಪುರುಷ ರಾಜ ಬಿಟ್ಟವ ಕೇಳು ಮಹಾರಾಜ, ನೀನು ಕೇಳು ಮಹಾರಾಜ. ಸತ್ಪುರುಷ ರಾಜ ಬಿಟ್ಟವ ಕೇಳು ಮಹಾರಾಜ, ನೀನು ಕೇಳು ಮಹಾರಾಜ. ನೋಡಪ್ಪ, ಇಲ್ಲಿವರೆಗೂ ನಾವೇನ್ ಹೇಳಿದ್ರು? ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ರಾಹು, ಕೇತು ಎಲ್ಲಾ ಗ್ರಹಗಳು ಏನೇನು ಫಲ ಕೊಡ್ತಾ ಇದ್ದಾರೆ? ಐಶ್ವರ್ಯ ಇರ್ಬೋದು, ಮತ್ತೆ ಆ ಒಂದು ಮಂಗಳ ಕಾರ್ಯ ನಡೆಯೋದು ಇರ್ಬೋದು, ಮತ್ತೆ ಆ ಮನೆಯಲ್ಲಿ ಸಕಲ ದೋಷಗಳಿಂದ ಒಂದಲ್ಲ ಒಂದು ರೀತಿ ಚಿಂತೆ ಬಹಳವಾಗಿ ಕಾಡ್ತಾ, ಅಯ್ಯೋ ಯಾಕಪ್ಪ ಹೀಗಾಗ್ತಾ ಇದೆ, ನನಗೆ ಹೀಗಾಗ್ತಾ ಇದೆಯಾ, ನಾನು ಒಳ್ಳೆ ತಂದಲ್ಲಿ ನಡೀತಾ ಇದ್ರು ನನಗೆ ಈಗ ಆಗ್ತಾ ಇದೆಯಲ್ಲ, ಏನ್ ಕಾರಣ ಆಗ್ತಾ ಇದ್ರೆ ಈ ಶನಿದೇವರ ಒಂದು ಚಮತ್ಕಾರವಾಗಿದೆ ಇದು. ಮತ್ತೆ ಆ ಮನೆಗೆ ಯಾವುದೇ ಒಂದು ಮಂಗಳ ಕಾರ್ಯ, ಮದುವೆ ನಿಂತು ಹೋಗಿರ್ತಕ್ಕಂಥ ಲಗ್ನದ ಕಾರ್ಯ ಇರ್ಬೋದು, ಕನ್ಯಾ ದೋಷ ಇರ್ಬೋದು, ಸಕಲ ದೋಷವನ್ನ ಪರಿಹಾರ ಮಾಡತಕ್ಕಂಥವನಾಗಿದ್ದಾನೆ. ಪುತ್ರ ಸಂತಾನವನ್ನು ಕೊಡುವವನಾಗಿದ್ದಾನೆ. ಮತ್ತೆ ಉದ್ಯೋಗದಲ್ಲಿ ಒಳ್ಳೆಯ ಲಾಭ ಸಿಗಬೇಕು ಅಂದ್ರೆ, ಮಾಡ್ತಕ್ಕಂಥ ವ್ಯಾಪಾರದಲ್ಲಿ ಒಳ್ಳೇದಾಗ್ಬೇಕು ಅಂದ್ರೆ ಈ ಶನಿ ಕರುಣೆ ಇರಬೇಕು. ನಮ್ಮ ಕರ್ಮ ಫಲಕ್ಕೆ ಅನುಗುಣವಾಗಿ ನಮಗೆ ಕಷ್ಟಗಳನ್ನು ಕೊಡ್ತಾನೆ, ಮತ್ತೆ ಶುಭ ಫಲವನ್ನು ಕೊಡ್ತಾನೆ. ಕರ್ಮ ಫಲದಾತ ಈ ಶನಿ, ಮತ್ತೆ ದಂಡನಾಯಕ. ಕರ್ಮ ಫಲದಾತ ಅಂದ್ರೆ
ದಿನನಿತ್ಯ ನಾವು ಏನ್ ಕರ್ಮ ಮಾಡ್ತಾ ಇದೀವಿ, ಕರ್ಮ ಅಂದ್ರೆ ಏನು? ನಾವು ಮಾಡ್ತಕ್ಕಂಥ ಕಾಯಕ. ಆ ಕಾಯಕದಲ್ಲಿ ಯಾವ ತರ ಇರುತ್ತೆ ಅದರಂತೆ ಫಲಾಫಲಗಳು ನಮಗೆ ದೊರೆಯುತ್ತವೆ. ಪೂರ್ವ ಜನ್ಮದ ಕರ್ಮದ ಫಲವನ್ನ ಈ ಜನ್ಮದಲ್ಲಿ ಅನುಭವಿಸ್ಬೇಕು ಅಂದ್ರೆ ಈ ಶನಿಯಿಂದಲೇ ಪ್ರಾರಂಭ ಆಗುತ್ತೆ. ಹಾಗಾಗಿ ಪೂರ್ವಾಜಿತ ಕರ್ಮವನ್ನು ಕಳೆಯುವಂತವನಾಗಿದ್ದಾನೆ ಈ ಶನಿ ಮಹಾತ್ಮ. ಮತ್ತೆ ಯಾವುದಕ್ಕೂ ಮಣಿಯದೆ ಮೀರಿ ನಡೆಯತಕ್ಕಂತ ಮನುಷ್ಯನಿಗೆ ದಂಡನಾಯಕನಾಗಿದ್ದಾನೆ. ಈ ಎರಡು ಬಿರುದು ಕೊಟ್ಟಿರೋರು ಯಾರು? ಶನಿದೇವರಿಗೆ. ಯಾರನ್ನಪ್ಪ? ಈಶ್ವರ. ಮಹಾದೇವರು ಇವರಿಗೆ ಎರಡು ಬಿರುದು ಕೊಟ್ಟಿದ್ದಾರೆ, ಕರ್ಮ ಫಲದಾತ ಮತ್ತೆ ದಂಡನಾಯಕ ಅಂತ ಹೇಳಿ. ಯಾರು ಮಾತು ಕೇಳಲ್ಲ ಅವರಿಗೆ ದಂಡನೆಯನ್ನು ಕೊಡ್ತಕ್ಕಂಥವನಾಗಿದ್ದಾನೆ, ಮತ್ತೆ ಕರ್ಮ ಫಲವನ್ನ ನೀಡ್ತಕ್ಕಂಥವನಾಗಿದ್ದಾನೆ. ಆದ್ದರಿಂದ ಈ ಶನಿಯನ್ನ ಯಾರು ಪೂಜೆ ಮಾಡ್ತಾರೆ, ಅದಕ್ಕೆ ಮುಂಚೆ ಹೇಳ್ತಾ ಇದ್ದೀನಿ ಶನಿಯ ದೃಷ್ಟಿ ಎಂತಹದ್ದು ಅಂತ ಹೇಳಿ. ಶನಿ ದೃಷ್ಟಿ ತನ್ನ ತಂದೆ ಮೇಲೆ ಹೋದಾಗ ಯಾವ ರೀತಿ ಆಯ್ತು? ಶನಿಯು ಜನ್ಮಿಸಿದಾಗ ಕಂದ ಪಿತನ ಮೇಲೆ ಶನಿ ದೃಷ್ಟಿ ಶನಿಯ ಜನ್ಮಿಸಿದಾಗ ಕಂದ ಪಿತನ ಮೇಲೆ ಶನಿ ದೃಷ್ಟಿ Hey,